ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಯಾವ್ದು ಬಗ್ಗೆಪ್ಪ ಅಂದ್ರೆ ಒಂದು ವಿಲೇಜ್ ಅಕೌಂಟ್ ಯಾರೆಲ್ಲ ವಿಲೇಜ್ ಅಕೌಂಟ್ಗೆ ಅರ್ಜಿನ ಸಲ್ಲಿಸಿದ್ರಲ್ಲ ಅವ್ರಿಗೆಲ್ಲ ಒಂದು ಫಲ ಇತ್ತಪ್ಪ ಅಂದ್ರೆ ಪೋಸ್ಟ್ ಪೋನ್ ಆಗಿದೆ ಅನ್ನೋದು. ಅದ್ರ ಬಗ್ಗೆ ನಾನು ಸ್ವಲ್ಪ ಅಂದ್ರೆ ಒಂದು ವಿಲೇಜ್ ಅಕೌಂಟ್ ನ ಇನ್ನು ಅರ್ಜಿ ಸಲ್ಲಿಸೋದು ಇದೆ ಅಂತೆ. ಕಡ್ಡಾಯ ಕನ್ನಡ ಪರೀಕ್ಷೆ ಮುಂದುವರಿಸಲಾಗಿದೆ ಎಂದು ಹೇಳ್ತಿದ್ದಾರೆ ಎಂದು ಹಲವಾರು ಜನರು ನಮಗೆ ಕೇಳಿದ್ದಾರೆ. ಅದಕ್ಕೆ ಈ ವಿಡಿಯೋನ ನಿಮ್ಗೆ ಮಾಡಿ ಯಾವ್ದು ಎಕ್ಸಾಮ್ ಯಾವ ದಿನಾಂಕದಲ್ಲಿದೆ, ಮತ್ತೆ ಅರ್ಜಿ ಸಲ್ಲಿಸುವುದು ಯಾವ ದಿನಾಂಕ, ಮತ್ತೆ ಅರ್ಜಿನ ಕೊನೆಗೊಳಿಸುವುದು ಯಾವ ದಿನಾಂಕ, ಮತ್ತೆ ಶುಲ್ಕ ದಿನಾಂಕ ಯಾವುದು, ಇದನ್ನೆಲ್ಲ ನಿಮ್ಗೆ ತಿಳಿಸ್ಕೊಡ್ತೀನಿ ಈ ಒಂದು ವಿಡಿಯೋದಲ್ಲಿ. ನೀವಿನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ನಿಮ್ ಫ್ರೆಂಡ್ಸ್ಗೆ ಶೇರ್ ಮಾಡಿ. ದಯವಿಟ್ಟು ವಿಡಿಯೋನ ಕೊನೆವರೆಗೆ ನೋಡಿ. ಅರ್ಧ ನೋಡಿದ್ರೆ ಯಾವುದು ಅರ್ಥ ಆಗಲ್ಲ, ಅದಕ್ಕೆ ಪೂರ್ಣವಾಗಿ ನೋಡಿ. ಬನ್ನಿ ಇದ್ರ ಬಗ್ಗೆ ನಾವು ತಿಳಿಯೋಣ. ಯಾಕಪ್ಪ ಅಂದ್ರೆ ಈ ವಿಲೇಜ್ ಅಕೌಂಟ್ ಎಷ್ಟು ಜನ ಹಾಕಿದ್ರಲ್ಲ ಅವ್ರಿಗೆಲ್ಲ ಇಂಪಾರ್ಟೆಂಟ್ ಆದ ಒಂದು ವಿಡಿಯೋ ಆಗಿರುತ್ತೆ. ಅದಕ್ಕೆ ನಿಮ್ಗೆ ಈ ಒಂದು ವಿಲೇಜ್ ಅಕೌಂಟ್ ಅಪ್ಡೇಟ್ ನ ಕೊಡ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ. ಬನ್ನಿ ನೋಡಿ ಫ್ರೆಂಡ್ಸ್, ಆಲ್ರೆಡಿ ಅರ್ಜಿ ಹಾಕಿರುವವರಿಗೆ ಯಾವುದೇ ಒಂದು ಬದಲಾವಣೆ ಇಲ್ಲ. ಯಾಕಪ್ಪ ಅಂದ್ರೆ ಆಲ್ರೆಡಿ ಅರ್ಜಿ ಹಾಕಿದವರು ಎಷ್ಟೋ ಜನ ನನ್ಗೆ ಕೇಳಿದ್ರು, ಮೇಡಮ್ ಮತ್ತ ಅರ್ಜಿ ಇದು ವಿಲೇಜ್ ಅಕೌಂಟ್ ಮುಂದಾಗಿದೆ ಅಂತಲ್ಲ, ಕನ್ನಡ ಕಡ್ಡಾಯ ಪರೀಕ್ಷೆ ಅಂತ. ಇಲ್ಲ, ಇದು ಕನ್ನಡ ಕಡ್ಡಾಯ ಪರೀಕ್ಷೆ ಯಾವುದೇ ಕಾರಣಕ್ಕೂ ಮುಂದು ಆಗಿಲ್ಲ, ಮುಂದು ಆಗುವುದೂ ಇಲ್ಲ ಅಂತ ಹೇಳ್ತೀನಿ. ಯಾಕಪ್ಪ ಅಂದ್ರೆ ನಾವು ಆಗಿರ್ತಕ್ಕಂತ ಎಲ್ಲಾ ಅರ್ಜಿದಾರರಿಗೆ ಯಾವುದೇ ಒಂದು ಬದಲಾವಣೆ ಇಲ್ಲಿ ಮಾಡಿಲ್ಲ. ಯಾವುದು ಇದೆಯಪ್ಪ ಅಂದ್ರೆ ಇದು ಕಡ್ಡಾಯ ಕನ್ನಡ ಪರೀಕ್ಷೆ ಆಲ್ರೆಡಿ ಹಾಕಿದವ್ರಿಗೆ ಕಡ್ಡಾಯ ಕನ್ನಡ ಪರೀಕ್ಷೆ 29/9/2024 ಇದೇ ತಿಂಗಳಿನಲ್ಲಿ 2024 ಅಂದ್ರೆ 9ನೇ ತಿಂಗಳು ಸೆಪ್ಟೆಂಬರ್ ತಿಂಗಳು ಅಂದ್ರೆ ಸೆಪ್ಟೆಂಬರ್ 29ನೇ ದಿನಾಂಕದಲ್ಲಿ ಕಡ್ಡಾಯ ಕನ್ನಡ ಪರೀಕ್ಷೆ ನಡೆಸ್ತಾ ಇದ್ದಾರೆ. ಯಾವುದೇ ಒಂದು ಬದಲಾವಣೆ ಆಗಿಲ್ಲ. ಇನ್ನು ಮೇನ್ ಎಕ್ಸಾಮ್ ಯಾವಾಗದಪ್ಪ ಅಂದ್ರೆ 27/10/2024 ಯಾವ್ದಪ್ಪ ಅಂದ್ರೆ 27/2024. ಇನ್ನು ಯಾವುದೇ ಒಂದು ಬದಲಾವಣೆ ಕೂಡ ಇಲ್ಲಿ ಆಗಿಲ್ಲ. ಗೊತ್ತಾಯ್ತಾ ಫ್ರೆಂಡ್ಸ್? ನಾವು ಅರ್ಜಿ ಹಾಕಿದವರಿಗೆ ಇರತಕ್ಕಂತ ಒಂದು ಮಾಹಿತಿ. ಕಡ್ಡಾಯ ಕನ್ನಡ ಪರೀಕ್ಷೆ ಯಾವ ದಿನಾಂಕಕ್ಕಿತ್ತು ಅದೇ ದಿನಾಂಕ ಇದೆ. ಮತ್ತೆ ಮೇನ್ ಎಕ್ಸಾಮ್ ಯಾವ ದಿನಾಂಕದಲ್ಲಿತ್ತು ಅದೇ ಒಂದು ದಿನಾಂಕದಲ್ಲಿ ಎಕ್ಸಾಮ್ ನ ನಡೆಸಲಾಗುತ್ತದೆ. ಇನ್ನು ಬಿಒ ಅಂದ್ರೆ ವಿಲೇಜ್ ಅಕೌಂಟ್ ಗೆ ಹೊಸದಾಗಿ ಅರ್ಜಿ ಸಲ್ಲಿಸುವ ದಿನಾಂಕ. ವಿಲೇಜ್ ಅಕೌಂಟ್ ನಾವು ಎಕ್ಸಾಮ್ ನ ಬರಿತೀವಿ ಅನ್ನೋರಿಗೆ ಯಾವ ದಿನಾಂಕದಿಂದ ಯಾವ ದಿನಾಂಕಕ್ಕೆ ಕೊನೆಗೊಳ್ಳುತ್ತದೆ ಅಂತಕ್ಕಂತ ಈ ಒಂದು ವಿಡಿಯೋ ಈ ಒಂದು ಮಾಹಿತಿನ ನೋಡೋಣ. ನೋಡಿ ಫ್ರೆಂಡ್ಸ್, ಹೊಸದಾಗಿ ಅರ್ಜಿ ಸಲ್ಲಿಸುವವರಿಗೆ ದಿನಾಂಕ ಯಾವಾಗಿರ್ತಪ್ಪ ಅಂದ್ರೆ ಅರ್ಜಿ ಪ್ರಾರಂಭದ ದಿನಾಂಕ ಯಾವ್ದಪ್ಪ ಅಂದ್ರೆ 19/9/2024 ಅರ್ಜಿ ಪ್ರಾರಂಭವಾಗುತ್ತದೆ. ಇನ್ನು ಒಂದು ಕೊನೆಯ ದಿನಾಂಕ ಯಾವ್ದಪ್ಪ ಅಂದ್ರೆ 28/9/2024 ಈ ಒಂದು ಕೊನೆಯ ದಿನಾಂಕವಾಗಿರುತ್ತೆ. ಇನ್ನು ಶುಲ್ಕ ಪಾವತಿಯ ಕೊನೆಯ ದಿನಾಂಕ ಯಾವ್ದಾಗಿರ್ತದೆ 29/9/2024 ಆಗಿರುತ್ತೆ. ನೋಡಿ ಫ್ರೆಂಡ್ಸ್, ಇನ್ನು ಯಾರ್ದಾದ್ರೂ ಏನಾದ್ರೂ ಹಾಕಿದ್ರಲ್ಲಿ ಯಾರ್ದು ಹಾಲ್ ಟಿಕೆಟ್ ನ ಬಂದಿರಲ್ಲ ಅಂತವ್ರು ಕೂಡ ಇದ್ರನ್ನ ಒಂದ್ಸಾರಿ ನೋಡಿ ನೀವು ಚೆಕ್ ಮಾಡಿಸಿ. ಒಂದ್ಸಾರಿ ಏನಾದ್ರೂ ಡಾಕ್ಯುಮೆಂಟ್ ನಲ್ಲಿ ಏನಾದ್ರೂ ತಪ್ಪಾಗಿದ್ರೆ ಅವಾಗ ಈಗಲೇ ನೀವು ತಿದ್ದುಪಡಿ ಮಾಡ್ಕೊಂಡು ಈ ಒಂದು ಕಡ್ಡಾಯ ಕನ್ನಡ ಪರೀಕ್ಷೆ ಬರಿಬೇಕು. ಇನ್ನು ಮರು ಅರ್ಜಿ ಹಾಕಿದವ್ರು ಅಂದ್ರೆ ಮತ್ತೆ ಅರ್ಜಿ ಹಾಕಿದವ್ರಿಗೆ ಯಾವಾಗ ಮತ್ತೆ ಎಕ್ಸಾಮ್ ಈ ಕನ್ನಡ ಕಡ್ಡಾಯ ಪರೀಕ್ಷೆ ಯಾವಾಗ ಇರ್ತದಪ್ಪ ಅಂತಂದ್ರೆ ಕಡ್ಡಾಯ ಕನ್ನಡ ಪರೀಕ್ಷೆ 26/10/2024 26/10/2024 ಇರುತ್ತೆ. ಇನ್ನು ಮೇನ್ ಎಕ್ಸಾಮ್ ಯಾವ್ದು ಇರ್ತದೆ ಅಂದ್ರೆ 27/10/2024 ನೋಡಿ 27/10/2024 ಅಂದ್ರೆ ಎಲ್ಲವನ್ನು ಒಂದೇ ಶಾಲೆಯಲ್ಲಿ ಆಗ್ಬೇಕಪ್ಪ ಆದ ಕಾರಣ ಇದರಿಂದ ನಾವು ಇಲ್ಲಿ ಅವರು ಕೂಡ ಇಲ್ಲಿ ಮೊದಲನೇ ಒಂದು ಕಡ್ಡಾಯ ಕನ್ನಡ ಪರೀಕ್ಷೆ ಬರ್ದವರು ಮತ್ತು ಒಂದು ಎರಡನೇದಾಗಿ ಬರ್ತಕ್ಕಂತ ಮರು ಅರ್ಜಿ ಹಾಕಿದವರು ಬರ್ದವರು ಎಲ್ಲರೂ ಸೇರಿ 27/10/2024 ಈ ಒಂದು ಮೇನ್ ಎಕ್ಸಾಮ್ ನಡೆಸುತ್ತಿದ್ದಾರೆ. ಗೊತ್ತಾಯ್ತಲ್ಲ ಫ್ರೆಂಡ್ಸ್, ಯಾವ್ಯಾವ ರೀತಿ ಇದೆ ಅಂತ. ಈಗ ಯಾವುದೇ ಒಂದು
ಡೌಟ್ ನಿಮ್ಗಿದ್ರೆ ನಮ್ಗ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ನಿಮ್ದು ಒಂದು ಪ್ರಶ್ನೆಗೆ ನಾವು ಉತ್ತರಿಸುತ್ತೇವೆ. ಅರ್ಥ ಆಯ್ತಲ್ಲ? ಇದು ಕಡ್ಡಾಯ ಕನ್ನಡ ಪರೀಕ್ಷೆ ಮೊದಲು ಅರ್ಜಿ ಸಲ್ಲಿಸಿದವರಿಗೆ ಡೇಟು 29/9/2024 ಆಗಿರುತ್ತೆ. ಯಾವುದೇ ಒಂದು ಬದಲಾವಣೆ ಇರುವುದಿಲ್ಲ. ಇನ್ನು ಮೇನ್ ಎಕ್ಸಾಮ್ ಯಾವಾಗ ಇರ್ತದ? 27/10/2024 ಇರುತ್ತೆ. ಇನ್ನು ಅರ್ಜಿ ಸಲ್ಲಿಸೋದು ಮಾತ್ರ ಹೇಳಿದ್ನಲ್ಲ 19/9/2024 ಇರುತ್ತೆ. ಇನ್ನು ಕೊನೆಯ ದಿನಾಂಕ ಯಾವ್ದಪ್ಪ ಅಂದ್ರೆ 28/9/2024 ಇರುತ್ತೆ. ಇನ್ನು ನಾವು ಶುಲ್ಕ ದಿನಾಂಕ ಅಂದ್ರೆ ಲಾಸ್ಟ್ 29/9. ಯಾವುದೇ ಒಂದು ಶುಲ್ಕ ಕಟ್ಟಿರ್ಲಿಲ್ಲಪ್ಪ ಅಂದ್ರೆ ಈ ಒಂದು ಎಕ್ಸಾಮ್ ಬರೆಯಲು ಅನುಮತಿನ ಇರುವುದಿಲ್ಲ. ಆದ ಕಾರಣ ನೀವು ಶುಲ್ಕವನ್ನು ಕಟ್ಟಿ ಎಂದು ಹೇಳ್ತೀನಿ. ಈ ಒಂದು ದಿನಾಂಕ ಇವ್ರಾಗಿರುತ್ತೆ. ಅವರು ಕೂಡ ಕಡ್ಡಾಯ ಕನ್ನಡ ಪರೀಕ್ಷೆ 26/10/2024 ಬರೆದು ಮೇನ್ ಎಕ್ಸಾಮ್ ನ 27ಕ್ಕೆ ಅವರು ಕೂಡ ಈ ಒಂದು ಎಕ್ಸಾಮ್ಗೆ ಹಾಜರಾಗ್ತಾರೆ ಎಂದು ಹೇಳ್ಬಹುದು. ಗೊತ್ತಾಯ್ತಲ್ಲ ಫ್ರೆಂಡ್ಸ್ ಇವತ್ತಿನ ಒಂದು ಈ ಬದಲಾವಣೆಯ ಬಗ್ಗೆ. ಬಾಯ್ ಫ್ರೆಂಡ್ಸ್, ಧನ್ಯವಾದಗಳು. ಇದ್ರ ಬಗ್ಗೆ ನಿಮ್ಗೆ ಏನಾದ್ರೂ ಡೌಟ್ ಅನ್ನೋದಿದ್ರೆ ನಮ್ಗೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ, ನಾವು ಹೇಳ್ತೀವಿ. ಬಾಯ್, ಧನ್ಯವಾದಗಳು.